ಅಮ್ಮ ನಾನು ಬಂದರೆ ಅಲ್ಲೇ ಇರ್ತೀರಾ? ನಾನು ಬರ್ಬೋದಾ ಅಲ್ಲಿಗೆ? ಕೈಸ್ ನಿಮಗೆ ಕಾಣ್ತಾ ಇದೆಯಾ ಅಮ್ಮ? ನೀವೇನಾ ಅದು? ನಾನು ಬರ್ತಾ ಇದ್ದೀನಿ, ಅಲ್ಲೇ ನಿಂತ್ಕೊಡ್ತೀರಾ? ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ಇವತ್ತು ಮತ್ತೆ ಸೋಲೋ ಹಂಟಿಂಗಿಗೆ ಬಂದಿದ್ದೀನಿ. ಅಂದರೆ ತುಂಬ ದಿನ ಅಂತ ಹೇಳೋಕ್ಕಾಗಲ್ಲ. ರೀಸೆಂಟಾಗೂ ಸೋಲೋ ಹಂಟಿಂಗ್ ಮಾಡಿದ್ದೆ ಚಲೇಸ ಮನೆಯಲ್ಲಿ. ಇವತ್ತು ಒಬ್ಬನೇ ಮತ್ತೆ ಪುನಃ ಬಂದಿದ್ದೀನಿ. ಈ ಲೊಕೇಶನಲ್ಲಿ ಆಲ್ರೆಡಿ ಪ್ರಜ್ವಲ್ ಬ್ರೋ ಮತ್ತು ನನ್ನ ತಮ್ಮ ಜೀಶು ಇಬ್ಬರು ಸೇರಿ ಈ ಲೊಕೇಶನಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ಸೊ ಇವತ್ತು ನಾನು ಇದೇ ಮನೆಗೆ ಇವತ್ತು ಸೋಲೋ ಹಂಟಿಂಗ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಇದು ನನ್ನ ಕಣ್ಣಿಂದ ನನಗೆ ಇಲ್ಲಿ ಶ್ಯಾಡೋ ಥರ ಬಿತ್ತು, ನನಗೆ ಭಯ ಆಗೋಯ್ತು. ಸೊ ಈ ಮನೆ ಕತೆ ಬಂದ್ಬಿಟ್ಟು, ಇಲ್ಲಿ ಒಂದು ಫ್ಯಾಮಿಲಿ ಇತ್ತು. ಫ್ಯಾಮಿಲಿ ಇದ್ದಾಗ ಏನಾಯ್ತಪ್ಪ ಅಂದರೆ, ಗಂಡ ಕುಡ್ಕೊಬಂದು ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಂತೆ. ಅದನ್ನು ತಡ್ಕೊಳ್ಳಾರ್ದೆ ಹೆಂಡತಿ ಸೀಮೆಣ್ಣೆನೋ ಪೆಟ್ರೋಲೋ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ತುಂಬ ವರ್ಷಗಳ ಕತೆ ಇದು. ಅದನ್ನು ಸುರ್ಕೊಂಡು ಅವಳು ಸತ್ತೋಗಿರ್ತಾಳೆ. ಒಳಗೇ ಸುಟ್ಟೋಗಿರೋ ಇನ್ನೂ ಆ್ಯಶಸ್ದು ಮಾರ್ಕ್ಸ್ ಎಲ್ಲ ಇನ್ನೂ ಕಾಣಿಸುತ್ತೆ ಅಂತ ನನ್ನ ತಮ್ಮ ಮತ್ತು ಪ್ರಜ್ವಲ್ ಬ್ರೋ ಅವರು ವಿಡಿಯೋದಲ್ಲಿ ತೋರಿಸಿದ್ದಾರೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಇವತ್ತು ಬಂದಿದ್ದೀನಿ. ಲೇಟು ಮಾಡಿದೆ, ಬನ್ನಿ ಹೋಗೋಣ ಒಳಗೆ. ನೈಟ್ ವಿಷನ್ ಆನ್ ಮಾಡ್ಕೊಬಿಡೋಣ. ಒಬ್ಬನೇ ಇರೋದ್ರಿಂದ ಸ್ವಲ್ಪ ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ ಗೈಸ್, ಲೊಕೇಶನ್ ಯಾವ ಥರ ಕಾಣ್ತಾ ಇದೆ? ಹಿಂದೆ ಏನೋ ಲೈಟ್ ಕಂಡಂಗೆ ಕಾಣ್ತಾ ಐತಲ್ಲ. ಸ್ವಲ್ಪ ಸ್ಪೀಡಾಗಿ ಮುಗಿಸ್ಬಿಡೋಣ ಬಾಯ್ಸ್ ಏನೇನೋ ಹೇಳ್ತಾ ಇದ್ದೀನಿ. ನೋಡಿ ತಾಯಿ, ನೀವು ಯಾರಾದರೂ ಇದ್ರೆ ಹೊರಗೆ ಬಂದ್ಬಿಡ್ರಿ. ನೋಡಿ ಯಾವ ಥರ ಆಶಸ್ ಇದೆ. ಗೈಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಸುಟ್ಟೋಗಿದೆ, ಯಾವ ಥರ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಏನೋ ಫೋನ್ ನಂಬರು ಸ್ವಲ್ಪ ಕೆಟ್ಟದಾಗೆಲ್ಲ ಬರೆದ್ಬಿಟ್ಟಿದ್ದಾರೆ. ಇದನ್ನು ನೀವು ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೇನೋ ಕಳ್ತನ ಎಲ್ಲ ಆಗಿದೆ ಅನಿಸುತ್ತೆ, ಮೇ ಬಿ. ಅಥವಾ ಕಳ್ತನ ಆಗಿದೆಯೋ ಇಲ್ಲ ಕಿತ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಮುಂಚೆ ಎಲ್ಲ ಇತ್ತು ನೋಡಿ, ಇದೆಲ್ಲ ವರ್ಕೆಲ್ಲ ಆಗಿದೆ. ಕ್ಲೀನಾಗಿ ಗೊತ್ತಾಗುತ್ತೆ ಸುಟ್ಟೋಗಿರೋದೆಲ್ಲ. ತಾಯಿ, ನೀವು ಮುಂದೆ ಇದ್ರೆ ಇಲ್ಲಿದ್ರೆ ನೀವು ನನ್ನ ಮುಂದೆ ಬರೋಕ್ಕಾಗುತ್ತಾ? ಸೊ ಗೈಸ್, ಸುತ್ತಮುತ್ತ ನೋಡಿ ಏನು ಭಯಂಕರವಾಗಿದೆ. ಫುಲ್ಲು ಒಳ್ಳೆ ಕಾಡಿದ್ದಂಗಿದೆ. ಅದು 2 ಮನೆಯೂ ಸುಟ್ಟೋಗಿದೆಯಲ್ಲ, ಹೆಂಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ ನನಗಿವಾಗ. ಸೌಂಡ್ ಬರ್ತಾ ಇದೆ. ಬರ್ಲಿ ಸೌಂಡ್
ಅದು ಸೌಂಡ್ ಬರಲಿ, ನಾವು ಕ್ಯಾಪ್ಚರ್ ಮಾಡೋಣ. ಸುಮ್ಮನೆ ಸೌಂಡು ಮಾಡೋದು ಬೇಡ, ಮಾತಾಡೋದು ಬೇಡ. ಅದೇನು ನೋಡಿ ಬಸ್ ಸೌಂಡ್ ಬರಲಿ. ಅಮ್ಮ ಅಮ್ಮ ನೀವೇನಾ ಅದು? ಅಮ್ಮ ನಾನು ಬಂದರೆ ಅಲ್ಲೇ ಇರ್ತೀರಾ? ನಾನು ಬರ್ಬೋದಾ ಅಲ್ಲಿಗೆ? ಕೈಸ್ ನಿಮಗೆ ಕಾಣ್ತಾ ಇದೆಯಾ? ಅಮ್ಮ ನೀವೇನಾ ಅದು? ನಾನು ಬರ್ತಾ ಇದ್ದೀನಿ, ಅಲ್ಲೇ ನಿಂತ್ಕೊಡ್ತೀರಾ? ನೋಡಿ ಅಮ್ಮ, ನಾನು ಇವಾಗ ತಾನೇ ಇಲ್ಲಿ ನೋಡಿದೆ ನಿಮ್ಗೆ ಇಲ್ಲೇನಾ ನೀವು ಆತ್ಮಹತ್ಯೆ ಅಥವಾ ಏನು ನೀವು ಮಾಡ್ಕೊಂಡಿದ್ದೀರಾ? ಅದಿಲ್ಲೇನಾ ನಿಮ್ಗೆ ಆಗಿರೋದು? ಕೈಸ್ ಹಿಂದೆ ನೋಡಿ ಯಾವ ಥರ ಇದೆ, ಫುಲ್ಲು ಒಳ್ಳೆ ಕಾಡಿದ್ದಂಗಿದೆ. ಆ ಮನೆ ಇನ್ನೂ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ, ಅದು ಒಂದ್ಸರಿ ನೋಡ್ಕೊಂಡ್ಬಿಡೋದ. ಈ ರೂಮಲ್ಲಿ ನೋಡಿ, ಆ ಮನೆ ನೋಡ್ಕೊಬಿಡ್ತಾನೆ ಒಂದ್ಸರಿ. ನೋಡಿ, ನನ್ನಿಂದ ನಿಮ್ಗೇನು ತೊಂದರೆ ಆಗಲ್ಲ, ನೀವು ನನಗೆ ನಂಬೋದು. ತೋರಿಸ್ದೆ, ನಾನು ಒಳಗೆ ಹೋಗಿಲ್ಲ. ಯಾಕೋ ಲೈಟ್ ಆಫ್ ಆಗೋಯ್ತು ಗೈಸ್, ನೈಟ್ ವಿಷನ್ದು. ಓಕೆ ಅಪ್ಪ ದೇವ್ರೆ, ನೀವು ನನ್ನ ಮುಂದೆ ಮತ್ತೆ ಬರೋಕ್ಕಾಗುತ್ತಾ? ಇದೇನಪ್ಪ ಇದು ಮರ? ಯಾರದು? ಯಾರೋ ಮಾತಾಡ್ದಂಗಾಯ್ತು, ಒಂಥರ ಗಾಳಿಯಲ್ಲಿ ವಾಯ್ಸ್ ಬಂದಂಗೆ ಬಂತು, ಒಂಥರ ಭಯಂಕರವಾಗಿ. ಇದೆಲ್ಲ ಏನಪ್ಪ ಹಿಂಗಿದೆ? ಅಮ್ಮ ನೀವೇನಾ ಅದು? ನನಗೆ ಬರ್ತಾ ಇದ್ದೀನಿ ರೀ. ನೀವೇನು ಲೈಟ್ಗಳು ನೋಡ್ತಾ ಇದ್ದೀರಾ, ಆ ಲೈಟ್ ತುಂಬ ದೂರ ಇದ್ದಾವೆ, ಆದರೆ ಇಲ್ಲೇ ಹತ್ತಿರದಲ್ಲಿರೋ ಥರ ಕಾಣಿಸ್ತಾ ಇದೆ ಲೈಟ್ಸ್ ಎಲ್ಲ.
ನೋಡಿ ಅಮ್ಮ, ನನ್ನ ಕಣ್ಮುಂದೆ ಕಾಣಿಸಕ್ ಅಮ್ಮ ಯಾಕೆ ಅಳ್ತಾ ಇರೋದು? ಅಮ್ಮ ನೋಡಿ, ನೀವು ಅಳೋದ್ರಿಂದ ಏನು ಸಿಗಲ್ಲ. ನೀವು ನನಗೆ ಇಲ್ಲೇ ಕಾಣಿಸಿದಮ್ಮ, ಮತ್ತೊಮ್ಮೆ ಕಾಣಿಸೋಕ್ಕಾಗತ್ತಾ? ಇಲ್ಲಿ ನೋಡಿ ಗಾಯ್ಸ್, ಏನಿದು ನಾವು ಕಟ್ಕೊಬಿಟ್ಟೈತೆ. ಅಮ್ಮ ನೀವೇನಾ ಅದು? ಗಾಯ್ಸ್ ನಾನು ಮತ್ತೆ ನೋಡಿದೆ ಗಾಯ್ಸ್. ಕಾಣಿಸ್ತಾ ಇದೆಯಾ? ನೈಟ್ ವಿಷನಲ್ಲಿ ಕಾಣಿಸ್ತಾನೆ ಇಲ್ಲ. ಇವಾಗ ಕಾಣಿಸ್ತಾ ಇದೆ ನೈಟ್ ವಿಷನಲ್ಲಿ. ಅಮ್ಮ ನೀವು ಇಲ್ಲಿ ಮತ್ತೆ ಹೋದ್ರಿ, ಯಾಕೆ ಹಿಂಗೆ ಆಟ ಆಡಿಸ್ತಾ ಇದ್ದೀರಾ? ನೀವು ನನಗೇನಾದರೂ ಮಾತಾಡಬೇಕಾ? ಬೆಟರು ಅಮ್ಮ ಜೊತೆ ಮಾತಾಡೋರು ಚೆನ್ನಾಗಿರುತ್ತೆ. ಇದನ್ನು ನಾನು ಎಲ್ಲಾದರೂ ಪ್ಲೇಸ್ ಮಾಡ್ತೀನಿ. ನೈಟ್ ವಿಷನ್ನ ಎಲ್ಲಾದರೂ ಪ್ಲೇಸ್ ಮಾಡ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ಲೇಸ್ ಮಾಡೋಣ, ಅಲ್ಲಿ ಕಾಣಿಸ್ಬೇಕು. ಪ್ಲೇಸ್ ಮಾಡ್ತೀನಿ, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸ್ವಲ್ಪ ಟೈಮ್ ಹಿಡಿತಾ ಇದೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇದನ್ನೆಲ್ಲ ಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ಕಿಪ್ ಮಾಡಬೇಡಿ ಗೈಸ್. ಎರಡು ಆ್ಯಂಗಲ್ ಇಟ್ಕೊಳ್ಳೋಣ, ಒಂದು ಆ ಕಡೆ, ಒಂದು ಈ ಕಡೆ. ಈ ಕಡೆಯಿಂದ ಒಂದು ಆ್ಯಂಗಲ್ ಇಡೋಣ. ಯಾರದು? ಕಾಣಿಸ್ತಾ ಇದೆಯಾ? ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಇದರಲ್ಲೂ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಇದರಲ್ಲಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಮೇಲಿಡೋಣ. ಕಾಣಿಸ್ತಾ ಇರ್ಬೋದು ಗೈಸ್, ನನಗೂ ಗೊತ್ತಿಲ್ಲ. ತಾಯಿ, ನನಗೆ ನಿಮಗೆ ಮೊದಲನೇ ಪ್ರಶ್ನೆ ಕೇಳ್ತೀನಿ. ನನಗೇನೋ ಸೌಂಡ್ ಕೇಳಿಸ್ತಾ ಇದೆ ಗೈಸ್. ಸೊ ಗೈಸ್, ನಾನು ಕ್ಯಾಮ್ರಾ ಇದೊಂದು ಮತ್ತು ಇದೊಂದು ಎರಡು ಫಿಕ್ಸ್ ಮಾಡಿದ್ದೀನಿ. ಸೊ ಯಾವ ಥರ ಕಾಣ್ತಾ ಇದೆ ಅಂತ ನನಗೂ ದೇವರಾಣೆ ಗೊತ್ತಿಲ್ಲ. ಒಂದು ನಂಬಿಕೆ ಇಟ್ಕೊಂಡು ನಾನು ಕೇಳಕ್ಕೆ ಹೋಗ್ತಾ ಇದ್ದೀನಿ ಪ್ರಶ್ನೆನ. ತಾಯಿ, ನನ್ನ ಮೊದಲನೇ ಪ್ರಶ್ನೆ, ನೀವು ಇಲ್ಲಿರೋದಂತೂ ಸತ್ಯ, ನಾನು ನಿಮಗೆ ನೋಡಿದ್ದೀನಿ. ನಿಮಗೆ ಅನ್ಯಾಯ ನಡೆದಿದೆ. ಇನ್ನೂ ನಿಮಗೆ ನಿಮ್ಮ ಏನು ಹಸ್ಬೆಂಡು ಅಥವಾ ಗಂಡ ಏನಂತಾರೆ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಇದೆಯಾ? ಹೌದು ಅಂತ ಅನ್ಸಿದ್ರೆ ಇದನ್ನ ಜೋಡಿಸಿ, ಇಲ್ಲ ತಾಯಿ, ನಿಮ್ಗೆ ನಿಮ್ ಗಂಡನ ಮೇಲೆ ಸೇಡ್ ತೀರ್ಸ್ಕೋಬೇಕಾ? ಇದು ಹೌದು ಅಂತ ಕ್ಲೋಸ್ ಆಯ್ತು ಅಂದ್ರೆ ಆ ತಾಯಿಗೆ ಇನ್ನ ಅವ್ರ ಗಂಡನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಇನ್ನ ಆಸೆ ಇದೆ. ಓಕೆ ನೋಡಿ, ನಾನು ಇಲ್ಲಿ ಬಂದಿರೋದು ನಿಮಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಇದನ್ನು ಜೋಡಿಸಿ, ಇಲ್ಲ ಏನು ನಮ್ಗೆ ತೊಂದರೆ ಇಲ್ಲ, ನೀವು ಇಲ್ಲಿ ಇರ್ಬೋದು ಅಂತ ಅನ್ಸಿದ್ರೆ ಇದನ್ನು ಬಿಡಿಸಿ. ನಾನು ಇಲ್ಲಿ ಬಂದಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಹೌದು ಅಂದರೆ ಜೋಡಿಸಿ, ಇಲ್ಲ ಅಂದರೆ ಬಿಡಿಸಿ. ನಾನೀಗ ಬಂದಿರೋದು ನಿಮಗೆ ಇಷ್ಟ ಗೈಸ್. ನೋಡಿದ್ರೆ ಗೈಸ್ ಕ್ಲೋಸ್ ಆಯಿತು, ಕ್ಲೋಸ್ ಆಗ್ತಾ ಇದೆ ಅಂದರೆ
ಅಂದರೆ ನಾನು ಇಲ್ಲಿ ಬಂದಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ಪ್ರಜ್ವಲ್ ಬ್ರೋ ಅವರು ಕ್ವಶನ್ಸ್ ಕೇಳಿದ್ದಾರೆ, ಅವರು ಇನ್ನೂ ಪಾರ್ಟ್ 2 ಅಪ್ಲೋಡ್ ಮಾಡಿಲ್ಲ. ನಾನು ಪಾರ್ಟ್ 2 ಅಪ್ಲೋಡ್ ಮಾಡದೇ ಇಲ್ಲದೆ ಇರೋ ಟೈಮಲ್ಲಿ ಮಿಡ್ಲಲ್ಲಿ ಬಂದು ವೀಡಿಯೋ ಮಾಡ್ತಾ ಇರೋದು. ಇದು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ಬೋದು, ಆದರೆ ಅವ್ರು ಪಾರ್ಟ್ 2 ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮಧ್ಯದಲ್ಲೇ ಇದನ್ನು ಮಾಡ್ತಾ ಇರೋದು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ರು ನನಗೆ ಪ್ರಶ್ನೆಗಳು ಏನೇನು ಕೇಳಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಜೀಶು ಕೂಡ ಹೇಳ್ತಾ ಇದ್ದ ಅವ್ರು ಪ್ರಶ್ನೆಗಳು ಕೇಳಿದ್ದಾರೆ ಅಂತ. ನನಗೆ ಎಕ್ಸಾಕ್ಟಾಗಿ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಹೊಸ್ದಾಗೆ ಪ್ರಶ್ನೆಗಳನ್ನ ಕೇಳ್ತಾ ಇರೋದಕ್ಕೋಸ್ಕರ ಸ್ವಲ್ಪ ಕ್ಷಮೆ ಇರಲಿ. ಓಕೆ, ನಾನು ಇಲ್ಲಿಂದ ಹೋಗ್ಬೇಕು ಅಂದರೆ ಹೌದು ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ನಾನು ಇಲ್ಲಿಂದ ಹೋಗ್ಬೇಕಾ? ಅದು ನಾಯಿ ಹೇಳ್ತಾ ಇದೆ, ಹೌದು ಅಂತವ್ರೆ. ಓಕೆ ತಾಯಿ, ನಾನು ಇಲ್ಲಿಂದ ಹೋಗ್ತೀನಿ. ನಿಮಗೆ ನಾನು ಇಲ್ಲಿ ಬಂದಿರೋದು ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತು. ನಾನು ಇಲ್ಲಿಂದ ಹೋಗ್ತೀನಿ. ನಿಮ್ಗೇನಾದ್ರೂ ಮುಕ್ತಿ ಅನ್ನೋದು ಅಥವಾ ನಿಮಗೆ ಇದರಿಂದ ಮುಕ್ತಿ ಸಿಗಬೇಕು, ಆರಾಮಾಗಿ ನೀವು ನಿಮ್ಮ ಆತ್ಮ ನಿಮಗೆ ಶಾಂತಿ ಸಿಗಬೇಕು ನಿಮ್ಮ ಆತ್ಮಕ್ಕೆ ಅಂತ ಅನ್ಸಿದ್ರೆ ನನಗೆ ನೀವು ಹೇಳ್ಬೋದು. ಇದನ್ನ ಹೌದು ಅಂತ ಹೇಳಿದ್ರೆ ನಾನು ಏನಾದರೂ ಮುಕ್ತಿ ಕೊಡ್ಸಕ್ಕೆ ನಾನು ಟ್ರೈ ಮಾಡಿಸ್ತೀನಿ. ಬೇಡ ನನಗೆ ಹಿಂಗೆ ಇರ್ತೀನಿ ಅಂತ ಅನ್ಸಿದ್ರೆ ಇದನ್ನ ಬೇಡ ಅಂತ ಬಿಡಿಸಿ ತಾಯಿ. ಸೊ ನಿಮ್ಗೆ ಏನಾದ್ರು ಇಲ್ಲಿಂದ ಮುಕ್ತಿ ಬೇಕಾ? ಮುಕ್ತಿ ಬೇಕು ಅಂದ್ರೆ ಹೌದು ಅನ್ನಿ ತಾಯಿ. ನಿಮಗೆ ಇಲ್ಲಿಂದ ಮುಕ್ತಿ ಬೇಕಾ? ಬೇಕಂದ್ರೆ ಎಲ್ಲ ಪ್ರಶ್ನೆಗೂ ಹೌದು 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 ಅಂತ ಇದ್ದಾರೆ. ನಾನೇ ಪ್ರಶ್ನೆ ತಪ್ಪಾಗಿ ಕೇಳ್ತಾ ಇದ್ದೀನೋ ಅಥವಾ ಅವರೇ ಎಲ್ಲದಕ್ಕೂ ಹೌದು ಅಂತ ಇದ್ದಾರೋ ಅಥವಾ ಈ ಡೋಸಿಂಗ್ ರಾಡ್ಸು ಕ್ಲೋಸ್ ಆಗ್ತಾ ಇದ್ದಾವೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದೊಂದು ಸರಿ ಏನಾದರೂ ಟ್ರೈ ಮಾಡಿ ನೋಡೋಣ. ಈ ಒಂದು ಸರಿ 2 ಸರಿ ಎಲ್ಲದಕ್ಕೂ ಹೌದು ಅಂತಲೇ ರಾಡ್ಸ್ ಕ್ಲೋಸ್ ಆಗ್ತಾ ಇದ್ದಾವೆ. ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಇದ್ರಲ್ಲಿ ಮೇ ಬಿ ಕಾಣ್ತಾ ಇರಬಹುದು. ಸೊ ಗೈಸ್, ಮುಕ್ತಿ ಬೇಕು ಅಂತ ಅವ್ರು ಹೇಳಿರೋದು. ಏನು ಯೋಚನೆ ಮಾಡೋಣ, ಅವ್ರ ಮಕ್ಕಳು ಇದ್ರೋ ಇಲ್ಲೋ ಅಂತ ನನಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ತಾಯಿ, ನಾನು ಇಲ್ಲಿಂದ ಹೋದ್ಮೇಲೆ ನೀವು ನನ್ನ ಹಿಂದೆ ಬರ್ತೀರಾ? ನಾನು ಇಲ್ಲಿಂದ ಹೋದ್ಮೇಲೆ ನನ್ನ ಹಿಂದೆ ಬರ್ತೀರಾ? ಹೌದು ಅಂದರೆ ಜೋಡಿಸಿ, ಇಲ್ಲಾಂದರೆ ಬಿಡಿಸಿ ತಾಯಿ. ನಾನು ಇಲ್ಲಿಂದ ಹೋದ್ಮೇಲೆ ನನ್ನ ಹಿಂದೆ ಬರ್ತೀರಾ? ಕಳಿಸಿಲ್ಲ, ಇಲ್ಲೇ ಇರ್ತಾರಂತೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ, ಇಲ್ಲೇ ಇರಿ. ನಿಮಗೆ ಮುಕ್ತಿ ಬೇಕು ಅಂತ ಇದ್ದೀರಾ, ಮುಕ್ತಿ ಕೊಡ್ಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸಿ. ಓಕೆ, ನಿಮಗೆ ಮುಕ್ತಿ ಬೇಕು ಅಂತ ಇದ್ದೀರಾ, ನಾನು ಟ್ರೈ ಮಾಡ್ತೀನಿ ತಾಯಿ. ನೋಡಿ, ನೀವು ಅನಾಹುತ ನೀವೇ ಮಾಡ್ಕೊಂಡಿರೋದು. ನಿಮಗೆ ಶಾಂತಿ ಸಿಗಬೇಕು, ಇದರಿಂದ ಮುಕ್ತಿ ಬೇಕು, ನಿಮ್ಮ ಗಂಡನಿಂದ ಮುಕ್ತಿ ಬೇಕು ಅಂತ ನೀವು ಇದನ್ನು ಮಾಡ್ಕೊಂಡಿರೋದು. ನಾವೇನೂ ಮಾಡೋಕ್ಕಾಗಲ್ಲ. ಸೊ ಗೈಸ್, ನನ್ನ ಬ್ಯಾಗ್ ಕೂಡ ಬೈಕಲ್ಲಿದೆ. ಸೊ ಡೋಸಿಂಗ್ ರಾಡ್ಸ್ ನಾನು ಕ್ಯಾರಿ ಮಾಡ್ಕೊಬಂದಿದ್ದೆ. ಹಾಗೆ ಯಾರೋ ಬಂದಂಗೆ ಅನಿಸ್ತು. ಇಲ್ಲ, ಗೈಸ್, ಇದರಲ್ಲಿ ಯಾವ ಥರ ರೆಕಾರ್ಡ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ. ರೆಕಾರ್ಡ್ ಆಗಿದ್ದರೆ ಸಾಕು. ಇದು ಓಕೆ ತಾಯಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ನನಗೆ ಮತ್ತೊಮ್ಮೆ ನೀವು ಕಾಣಿಸ್ಕೋತೀರಾ ಎಲ್ಲಾದರೂ? ನಿಮಗೆ ಕಾಣಿಸ್ಕೊಳಕ್ಕಾಗುತ್ತಾ ಮತ್ತೊಮ್ಮೆ? ಏನಿಲ್ಲ, ಸೌಂಡೇ ಇಲ್ಲ ಗೈಸ್. ತಾಯಿ, ಬರೋಕ್ಕಾಗುತ್ತಾ ನನ್ನ ಮುಂದೆ ಪ್ಲೀಸ್? ಒಂದೇ ಒಂದ್ಸಲ ಪ್ಲೀಸ್. ವಾವ್ ತಾಯಿ, ನೀವೇನು ತಾನೇ ಅದು? ನಾನು ನೋಡ್ತಾ ಇದ್ದೀನಿ ಗೈಸ್, ಕಾಣಿಸಿದ್ರು. ಥ್ಯಾಂಕ್ ಯು ಸೋ ಮಚ್, ನೀವು ಕಾಣಿಸ್ಕೊಂಡ್ರಿ. ನಂಗೆ ತುಂಬ ಖುಷಿ ಆಯಿತು. ಏನಪ್ಪ ಇವನು ಕಾಣಿಸ್ಕೊಂಡ್ರು ಮತ್ತೆ ಬರ್ತಾ ಇದ್ದಾನೆ ಒಳಗೆ ಅಂತ ಅನ್ಕೋಬೇಡಿ ಪ್ಲೀಸ್.
ಇಲ್ಲೇ ಆಗಿರೋದು ಅನ್ಸುತ್ತಲ್ಲ ನಿಮಗೆ. ನನಗೆ ಯಾಕೋ ಇಲ್ಲೇ ನಿಮ್ಗೇನೋ ಆಗಿದೆ ಅಂತ ಡೌಟು. ಆದರೆ ಗೈಸ್ ಇನ್ನೊಂದು ಏನಂದರೆ, ಪ್ರಜ್ವಲ್ ಬ್ರೋ, ಕ್ಯಾಮ್ರಾಗಳು ತಿರುಗಿಸೋದೇ ಕಷ್ಟ. ಪ್ರಜ್ವಲ್ ಅವರು ಮತ್ತು ಜೀಶು ಬಂದಾಗ ಆ್ಯಕ್ಟಿವಿಟೀಸ್ ಹೆವಿಯಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಟಿವಿಟೀಸ್ ಅಂತೂ ಹೆವಿಯಾಗಿ ಕಾಣಿಸ್ತಿತ್ತು. ನಾನು ಪಾರ್ಟ್ 1 ನೋಡಿದೆ, ಅದರಲ್ಲಿ ಅಟ್ಯಾಕ್ಸ್ ಎಲ್ಲ ಹೆವಿಯಾಗಿ ಮಾಡ್ತಾಯಿದ್ರು. ಮೇ ಬಿ ನನಗೆ ಅಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ, ಯಾಕಂದರೆ ಮೇ ಬಿ ನಂಬಿಕೆ ಬಂದಿದೆ ಅವ್ರಿಗೆ, ನಾನು ಬಂದಿರೋದು ಅವ್ರಿಗೇನು ಮಾಡಲ್ಲ ಅನ್ನೋ ಒಂದು ನಂಬಿಕೆ ಬಂದಿರಬಹುದು. ಹಾಗಾಗಿ ಅಟ್ಯಾಕ್ಸ್ ಕಡಿಮೆ ಇದ್ದಾವೆ. ಥ್ಯಾಂಕ್ ಯು. ಓಕೆ, ನಾನು ಇಲ್ಲಿಂದ ಹೊರಡ್ತೀನಿ. ನೀವು ನನಗೆ ಏನೇ ಕೇಳೋದಕ್ಕೂ ನೀವು ಏನು ಉತ್ತರ ಕೊಟ್ರಿ. ತುಂಬ ಧನ್ಯವಾದ. ನಾನು ಪುನಃ ಬರ್ತೀನಿ, ನಿಮ್ಗೆ ಏನದು ಮಾಡಿಸ್ತೀನಿ. ಗಾಯ್ಸ್ ಇನ್ನೊಂದು ಸರಿ ಮನೆ ನೋಡ್ಕೊಬಿಡಿ, ತೋರಿಸ್ತೀನಿ ನೋಡಿ. ಓಕೆ, ಇವಾಗ ಎಂಡ್ ಮಾಡಿಬಿಟ್ರೆ ಬೆಸ್ಟ್ ಇರುತ್ತೆ. ಹೀಗೆ ಎಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಹೆಂಗೆ ಕಾಣಿಸ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ ಗೈಸ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ, ಕಮೆಂಟ್ ಸ್ವಲ್ಪ ಚೆನ್ನಾಗಿ ಮಾಡಿ. ಸೋಲೋ ಹಂಟಿಂಗು ಮತ್ತೆ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅದಕ್ಕೂ ಸೋಲೋ ಹಂಟ್ ಬೇಡ ಬ್ರೋ, ಯಾರಿಗಾದ್ರೂ ಕರ್ಕೊಂಡೋಗಿ ಅಂತ ನಿಮ್ಗೆ ಏನಾದರೂ ಇದ್ದರೆ ಅದು ಕೂಡ ತಿಳಿಸಿ. ಇವ್ರಿಗೆ ಮುಕ್ತಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಮುಕ್ತಿ ಕೊಡ್ಸೋಕೆ ಏನಾದರೂ ಪ್ರಯತ್ನ ಪಡಲೇಬೇಕು. ಅವ್ರಿಗೆ ನಂಬಿಕೆ ಬಂದಿದೆ ನಮ್ಮ ಮೇಲೆ, ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಅವ್ರು ಅಟ್ಯಾಕ್ಸ್ ಹೆವಿಯಾಗಿ ಮಾಡಿದ್ರು ಇವ್ರು ಪ್ರಜ್ವಲ್ ಮತ್ತು ಜಿಶು ಅವ್ರಿಗೆ. ಸೊ ನನಗೆ ಸ್ವಲ್ಪ ಅಟ್ಯಾಕ್ಸ್ ಏನು ಅಷ್ಟು ಕಾಣಿಸಿಲ್ಲ, ಶ್ಯಾಡೋಸ್ ಕಾಣಿಸ್ತು. ಅವ್ರು ನನಗೆ ನೋಡ್ತಾ ಇದ್ದಿದ್ದು ನನಗನ್ನಿಸ್ತು, ಆದರೆ ಏನು ಅಟ್ಯಾಕ್ಸ್ ಇರಲಿಲ್ಲ. ನನಗೂ ಖುಷಿ ಆಯಿತು ಅವ್ರ ನಂಬಿಕೆ ಇಟ್ಟಿರೋದಕ್ಕೋಸ್ಕರ. ಈ ನಂಬಿಕೆನ ನಾವು ಉಳಿಸ್ಕೋಬೇಕು ಹಾಗೂ ಅವ್ರಿಗೆ ಮುಕ್ತಿ ಕೊಡಿಸ್ಬೇಕು. ಅಷ್ಟೇ, ಇನ್ನೇನು ಬೇಡ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾಹ್ ಹಾಫಿಸ್.